ಇಲ್ಲೇ ನಿಂದರ ಬರ್ತೇನಿ. ಕುಂಟಮ್ಮ, ಕುಂಡಮ್ಮ ಅವ್ರ ಒಳಗೆ ಕಳಿಸ್ರಿ. ಸರಿ ಸರ್. ಏ ಕುಂಡಮ್ಮ, ಸರ್ ಕರೆಯತ್ತಾರ, ಹೋಗ. ಮೇ ಐ ಸರ್? ಕುಂಡಮ್ಮ, 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 ಕುಂಡಮ್ಮ. Yes, please. ಕುಂಡಮ್ಮ, 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 ಕುಂಡಮ್ಮ. Okay. Please introduce yourself. ನೀವು ಕನ್ನಡದೊಳಗೆ ಬೇಕಂದ್ರೆ ಹೇಳ್ಕೋಬಹುದು. ಥ್ಯಾಂಕ್ಸ್ ಸರ್. ಸರ್, ನಾನು ಹುಟ್ಟಿದ್ದು ಕುಂಡೆ ಅನ್ನೋ ಹಳ್ಳಿ ಒಳಗೆ, ಮಹಾರಾಷ್ಟ್ರ ಸ್ಟೇಟ್. ತಂದೆಯವರಿಗೆ ಟ್ರಾನ್ಸ್ಫರ್ ಆಗಿ ಧಾರವಾಡಕ್ಕೆ ಬಂದು ಸೇರ್ಕೊಂಡು 20 ವರ್ಷ ಆಯ್ತ್ರಿ. ಬೆಳೆದಿದ್ದು ಕಲ್ತಿದ್ದು ಎಲ್ಲ ಕರ್ನಾಟಕದಾಗ ರೀ. ನಾನು MA PhD ಇನ್ ಕನ್ನಡ ಲಿಟ್ರೇಚರ್ ಫ್ರಮ್ ಏಲ್ಗುಂಪಿ ಯೂನಿವರ್ಸಿಟಿ ಸರ್. ಯಾವ ಯೂನಿವರ್ಸಿಟಿ ಇನ್ನೊಮ್ಮೆ ಹೇಳ್ರಿ? ಸರ್ ಪ್ಲೀಸ್ ಕನ್ಫ್ಯೂಸ್ ಆಗ್ಬೇಡ್ರಿ. ಇಟ್ಸ್ ಏಲ್ಗುಂಪಿ ಯೂನಿವರ್ಸಿಟಿ. YELGUMPI. ಏಲ್ಗುಂಪಿ. ನಾಟ್ HELGUMPI. ಹೇಲ್ಗುಂಪಿ. Is that clear, sir? YELGUMPI. ಏಲ್ಗುಂಪಿ, ರೈಟ್? Yes, sir. Exactly. ಓಕೆ, ಲೆಟ್ಸ್ ಕಂಟಿನ್ಯೂ. ನನಗೆ ಯಾಕೋ ನಿಮ್ಮ ಹೆಸರು ಬಹಳ ವಿಚಿತ್ರ ಅನಿಸ್ತು. ನೀವ್ ಅಷ್ಟ ಅಲ್ಲ, ನನ್ನ ಹೆಸರು ಕೇಳಿದ ಪ್ರತಿಯೊಬ್ಬ ವ್ಯಕ್ತಿಗೂ ವಿಚಿತ್ರ ಅನ್ಸುತ್ತ. ನಿಮಗೆ ಯಾಕೆ ಈ ತರ ಹೆಸರು ಇಟ್ರು ಅಂತ ತಿಳ್ಕೊಬಹುದಾ? ಅಫ್ ಕೋರ್ಸ್ ಸರ್, ವೈ ನಾಟ್? ನನ್ನ ಹೆಸರು ಕುಂಡಮ್ಮ ಅಂತ ಇಡಕ್ ಕಾರಣ ನಮ್ಮ ಮುತ್ತಜ್ಜನ ಕಾಲದಿಂದ ಬಂದಂತ ಫ್ಯಾಮಿಲಿ ಬಿಸ್ನೆಸ್. ಯಾವುದು? ಫ್ಲವರ್ ಪಾಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಅಂದ್ರೆ ಹೂವಿನ ಕುಂಡಾಲಿ ರೆಡಿ ಮಾಡೋ ಬಿಸ್ನೆಸ್. ನಮ್ಮ ಅಪ್ಪಾಜಿಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿದ್ದಕ್ಕ
ನಮ್ ಫ್ಯಾಮಿಲಿ ಬಿಸ್ನೆಸ್ ನಮ್ ಮುಂದೆ ನಡ್ಸ್ಕೊಂಡು ಹೋಗಕ್ ಟೈಮ್ ಸಿಗ್ಲಾರ್ದಂಗಾಗಿ ಸ್ಟಾಪ್ ಆಗ್ಬಿಡ್ತು. ಅದೇ ಟೈಮಿಗೆ ನಾ ಹುಟ್ಟಿದೆ. ನಮ್ ಮುತ್ತಜ್ಜ ಸತ್ತ. ಸಾಯೋವಾಗ ನಮ್ಮಪ್ಪನ ಕಡೆ ನೋಡಿ ಕುಂಡಾಲಿ ಕುಂಡಾಲಿ ಅನ್ಕೊಂತ ಸತ್ತ. ಸೊ ಅದಕ್ಕ ನಮ್ ಫ್ಯಾಮಿಲಿ ಬಿಸ್ನೆಸ್ ಮತ್ತ ನಮ್ ಮುತ್ತಜ್ಜನ ನೆನಪಿನಾರ್ಥಕವಾಗಿ ನನಗ್ ಕುಂಡಮ್ಮ ಅಂತ ಹೆಸರಿಟ್ರು. ಮಿಸ್ ಕುಂಡಮ್ಮ, ನನಗೊಂದು ಡೌಟು. ಮತ್ತೇನ್ ಡೌಟ್ ಸರ್? ನಿಮ್ಮ ಮುತ್ತಜ್ಜ ಸಾಯುವಾಗ ನಿಮ್ಮ ಅಜ್ಜ ಅಜ್ಜಿ ಎಲ್ಲಿದ್ರು? ಸರ್, ಅವರು ನಮ್ಮ ಮುತ್ತಜ್ಜ ಸಾಯಕ್ಕಿಂತ ಒಂದು ವಾರ ಮೊದ್ಲ ಷಷ್ಠಿ ಪೂರ್ತಿ ಮುಗಿಸ್ಕೊಂಡು ಹನಿಮೂನಿಗೆ ಹೋಗಿದ್ರು. ಓಕೆ, ಮತ್ತೀಗ ಅವ್ರಿರೋದೆಲ್ಲಿ? ಸರ್, ಅವ್ರಿಗಿಲ್ಲ, ಇಬ್ರು ತೀರ್ಕೊಂಡ್ರು. ಓ, ಐ ಆಮ್ ಸಾರಿ. ಯಾಕೆ ತೀರ್ಕೊಂಡ್ರು? ಅಂಥದ್ದೇನಾಗಿತ್ತು ಅವ್ರಿಗೆ? ಅಂಥದ್ದೇನಾಗಿರ್ಲಿಲ್ಲ. ಅಜ್ಜ ಹನಿಮೂನ್ಗೆ ಹೋದ್ ಹೋಟೆಲ್ನಾಗ ತೀರ್ಕೊಂಡ್ರು. ಮತ್ತ ಅಜ್ಜಿ? ಅಜ್ಜ ಸತ್ 9 ತಿಂಗಳು ಆದ್ಮೇಲೆ ತಾವು ಪ್ರೆಗ್ನೆಂಟ್ ಆಗ್ಯಾರ ಅನ್ನೋ ಸುದ್ದಿ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. Again, I got 2 more doubts. ಮತ್ಯಾವ ಡೌಟ್ ಸರ್? ಷಷ್ಠಿ ಪೂರ್ತಿ ಅಂದ್ರ 60 ವರ್ಷಕ್ಕ ಮತ್ ಮದುವೆ ಮಾಡ್ಕೊಳ್ಳೋದು, ರೈಟ್? ಹೌದು ಸರ್. ಷಷ್ಠಿ ಪೂರ್ತಿ ಮದುವೆ ಮಾಡ್ಕೊಳ್ಳೋದು ತಪ್ಪೇನಲ್ಲ. ಆದ್ರ ಹನಿಮೂನ್ ಹೋಗ್ರಿ ಅಂತ ಸಜೆಷನ್ ಕೊಟ್ಟ ಆ ಬೋಳಿ ಮಗ ಯಾರು? ಅಕಟಕಟ ಸರ್, ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡಿ, ಹರ್ಟ್ ಆಗುತ್ತೆ. ಯಾಕಂದ್ರ ಆ ಸಜೆಷನ್ ಕೊಟ್ಟಿದ್ದು ನಮ್ಮ ಅಪ್ಪ. Shit. I am very sorry. Please, don't mind anything. Really, I am very sorry. ಇಟ್ಸ್ ಓಕೆ ಸರ್. ಇನ್ಫ್ಯಾಕ್ಟ್ ನಾನು ನಿಮ್ ಹಂಗ ನಮ್ಮ ಅಪ್ಪಗ್ ಪ್ರಶ್ನೆ ಮಾಡಿದ್ದೆ. ಹೌದಾ? ನಿಮ್ಮಪ್ಪ ಸುಮ್ಮನೆ ಇದ್ರ? ಇಲ್ಲ ಸರ್, ಕೆಡಿವ ಕೆರ್ಲೆ ಹೊಡೆದು ಬಾಯಾಗ ಕೂಟಿಟ್ಟಿದ್ರು. ಅಲ್ಲ, ನಿಮ್ಮ ಅಪ್ಪರಿಗೆ ನೀವು ಒಂದು ಹೆಣ್ಮಗಳನ್ನು ಕರಡನೂ ಬರ್ಲಿಲ್ಲ? ಇಲ್ಲ ಸರ್, ಯಾಕಂದ್ರೆ ಅವರು ನನ್ನ ಯಾವತ್ತು ಹೆಣ್ಣು ಅಂತ ಅನ್ಕೊಂಡೇ ಇಲ್ಲ. ಯಾಕ? ಯಾಕಂದ್ರೆ ವಾರದೊಳಗ್ ನಾನು 2-3 ಸತಿ ಗಡ್ಡ ಮಿಸಿ ಬಳಸ್ಕೊತೇನ್ರಿ. ಕುಂಡಮ್ಮ, ನೀವು ಗಂಡು ಹೆಣ್ಣು? ಸರ್, ನೀವು ನನ್ನ ರೆಸ್ಯೂಮ್ ಸರಿಯಾಗಿ ನೋಡಿಲ್ಲ ಅನ್ಸುತ್ತ. ನೋಡೇನ್ರಿ ಮಿಸ್ ಕುಂಡಮ್ಮ, ನೀವು ಕಲ್ತಿದ್ದು MA PhD. ನೀವು MA PhD ಕಲ್ತು ಲೆಕ್ಚರರ್ ಆಗೋದ್ ಬಿಟ್ಟು ಈ ಫೀಲ್ಡ್ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಸಣ್ಣಕ್ಕಿದ್ದಾಗಿಂದ ನನಗ ಈ ಸಿನಿಮಾ ಫೀಲ್ಡ್ನ್ಯಾಗ ಒಂದಲ್ಲ ಒಂದ್ ರೀತಿಯಿಂದ ಸಾಧನೆ ಮಾಡ್ಬೇಕು ಅನ್ನೋ ದೊಡ್ಡ ತಿಂಡಿತ್ರಿ. ಅದಕ್ಕ ಈ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡೇರಿ. ತಿಂಡೆ? ಬರೇ ತಿಂಡಿ ಅಲ್ರಿ, ದೊಡ್ಡ ತಿಂಡಿ ಸರ, ದೊಡ್ಡ ತಿಂಡಿ. ದೊಡ್ಡ ತಿಂಡಿ? ಓಕೆ, ಲೆಟ್ಸ್ ಕಂಟಿನ್ಯೂ. ನೀವು ಅಪ್ಲೈ ಮಾಡಿರೋ ಪೋಸ್ಟು ಸ್ಕ್ರಿಪ್ಟ್ ರೈಟರ್, ಬಟ್ ನೀವು ಕಲ್ತಿರೋ ಸಬ್ಜೆಕ್ಟು ಕನ್ನಡ. ಸ್ಕ್ರಿಪ್ಟ್ ರೈಟಿಂಗ್ ಹೆಂಗ್ ಕಲ್ತ್ರಿ? ಅದೊಂದ್ ದೊಡ್ಡ ದಂತಕಥೆನೇ ಐತ್ರಿ.
ನಿಮ್ಗೆ ಹೇಳಕ್ಕೆ ಟೈಮ್ ಇದ್ರೆ ನಂದೇನೂ ಅಭ್ಯಂತರ ಇಲ್ಲ, ನಾ ಕೇಳ್ತೀನಿ.